ಜಿಲ್ಲೆಯಲ್ಲಿ ತೀವ್ರವಾದ ಮುಂಗಾರು ಮಳೆ ಕ್ಷೀಣಿಸೈತೆ. ತೊಳೆಯೋಕ್ಕೂ ಇಲ್ಲ, ಕುಡಿಯೋಕ್ಕೂ ಇಲ್ಲ, ಜಾನುವಾರುಗಳಿಗೂ ನೀರಿಲ್ಲ. ಅದಕ್ಕೆ ಚೆಂಬುಗಳು ಸಮೇತ ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ. ನಾವು ಕೇಳ್ತಾ ಇರೋದು ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಬರ ನಿರ್ವಹಣೆಗೆ 3,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ತಾಲೂಕು ಆಡಳಿತದಿಂದ ಪ್ರತಿ ಪಂಚಾಯಿತಿಗೊಂದು ಮೇವು ಬ್ಯಾಂಕನ್ನು ತೆರೆದು ಜಾನುವಾರುಗಳ ರಕ್ಷಣೆ ಮಾಡಬೇಕು. ಮತ್ತು ಮನರೇಗಾದಲ್ಲಾಗಲಿ ಇಲ್ಲ ನರೇಗಾದಲ್ಲಾಗಲಿ ದುಡಿಯುವ ಕೈಗೆ 365 ದಿನ ಕೆಲಸ ನೀಡಿ ಪ್ರತಿ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ಅಂದ್ರೂ 1,000 ರೂಪಾಯಿ ಕೂಲಿಯನ್ನು ನೀಡಬೇಕು. ಅವರ ಈ ಬರ ನಿರ್ವಹಣೆ ಆಗೋದ್ರಿಂದ ರೈತ ಕುಟುಂಬಗಳ ರಕ್ಷಣೆಗೆ ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಏನು ಸರ್ಕಾರದ ಸಂಬಳ ಅಂತೇಳಿ ಕೊಡಬೇಕು. ಅದರ ಜೊತೆಗೆ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಗಮನ ಕೊಡಬೇಕು. ಅದರ ಜೊತೆಗೆ ಈ ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನು ಘೋಷಣೆ ಮಾಡುವ ಜೊತೆಗೆ ಸ್ಥಳೀಯ ನಾಡಿ ಮಿಡಿತಾ ಇರುವಂತಹ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ನಿಮಗೆ ಮನವಿ ನೀಡಿ ಒತ್ತಾಯಿಸ್ತಾ ಇದ್ದೀವಿ. ಸುಮಾರು ಮಳೆ ಇಲ್ಲದೆ ತತ್ತರಿಸಿರುವ ರಾಜ್ಯವನ್ನು ಬರಪೀಡಿತ ರಾಜ್ಯ ಅಂತೇಳಿ ಘೋಷಣೆ ಮಾಡುವ ಜೊತೆಗೆ ಕೋಲಾರ ಜಿಲ್ಲೆಯನ್ನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ ಬರ ನಿರ್ವಹಣೆಗೆ 3,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವ ಜೊತೆಗೆ ಪ್ರತಿ ಪಂಚಾಯಿತಿಗೊಂದು ಮೇವು ಮತ್ತು ನೀರಿನ ವ್ಯವಸ್ಥೆ ಮಾಡಿ ಜಾನುವಾರುಗಳ ರಕ್ಷಣೆಗೆ ಮತ್ತು ದುಡಿಯುವ ಕೈಗೆ ಮನರೇಗಾದಲ್ಲಿ ಕೆಲಸ ನೀಡುವ ಮೂಲಕ ರೈತ ಕೂಲಿ ಕಾರ್ಮಿಕರ ಬದುಕನ್ನು ರಕ್ಷಣೆ ಮಾಡಬೇಕು. ಅದರ ಜೊತೆಗೆ ಇವತ್ತು ಶಿಕ್ಷಣ ಮತ್ತು ಆರೋಗ್ಯವನ್ನು ಉಚಿತವಾಗಿ ನೀಡಬೇಕು. ಯಾಕಂದರೆ ಬೆಳೆದ ಬೆಳೆಗೆ ಇವತ್ತು ಬೆಲೆ ಇಲ್ಲದೆ ರೈತರು ಟೊಮೊಟೊ ಮತ್ತು ಮಾವನ್ನು ಬೀದಿಗೆ ಸುರಿತಾ ಇದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಬರದಿಂದ ತತ್ತರಿಸ್ತಾ ಇದ್ದಾರೆ. ಹಾಲು ಒಕ್ಕೂಟದ ಆಡಳಿತ ಮಂಡಳಿ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸಿ ಪ್ರತಿ ಲೀಟರ್ ಹಾಲಿನ ಬೆಲೆಯನ್ನು ಇಳಿಕೆ ಮಾಡಿದ್ದಾರೆ. ಅದರ ಜೊತೆಗೆ DCC ಬ್ಯಾಂಕಲ್ಲಿ ಸಾಲ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ರೈತರ ಒಂದು ಹಿತ ಕಾಯುವಲ್ಲಿ ವಿಫಲವಾಗಿರುವ ಸರ್ಕಾರದ ವಿರುದ್ಧ ನಾವು ಆಕ್ರೋಶ ವ್ಯಕ್ತಪಡಿಸುವ ಜೊತೆಗೆ ಕೂಡಲೇ ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ ಬರ ನಿರ್ವಹಣೆಗೆ 3,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಪ್ರತಿ ಪಂಚಾಯಿತಿಗೊಂದು ಮೇವು ಮತ್ತು ನೀರಿನ ವ್ಯವಸ್ಥೆ ಮಾಡುವ ಮುಖಾಂತರ ಜಾನುವಾರುಗಳ ರಕ್ಷಣೆ ಮತ್ತು ಜನಸಾಮಾನ್ಯರ ರಕ್ಷಣೆ ಮಾಡಬೇಕು. ಮತ್ತು ಬೆಲೆ ಇಲ್ಲದೆ ಇವತ್ತು ಟೊಮಾಟೊ ಇರ್ಬೋದು, ಮಾವು ಇರ್ಬೋದು, ಬೆಲೆ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ. ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಸರ್ಕಾರ ಪ್ರತಿ ಕೆಜಿಗೆ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವ ಮುಖಾಂತರ ರೈತರ ಹಿತವನ್ನು ಕಾಯಬೇಕು ಮತ್ತು ಬರದಿಂದ ತತ್ತರಿಸಿರುವ ಜನಸಾಮಾನ್ಯರ ಬದುಕನ್ನು ರಕ್ಷಣೆ ಮಾಡಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ.